ಅಂತೂ ಇಂತೂ ಬೆಂಗ್ಳೂರಿಗೆ ಹೋಗ್ಬೇಕಿತ್ತು. ಬೆಂಗ್ಳೂರಿಗೆ ಹೋಗೋಕ್ಕಾಗಲಿಲ್ಲ. ನನಗೆ ಯಾಕೋ ಬೆಂಗ್ಳೂರಿಗೆ ಹೋಗಕ್ಕೆ ಬೇಜಾರಾಯಿತು. ಒಂದಿನ ಆ ಟ್ರಾಫಿಕ್ ಜಾಮಲ್ಲಿ ಜೀವನ ಮಾಡೋಕ್ಕೆ ಅಂತೂ ಇಂತೂ ಬೇಜಾರು. ಒಂದಿನ ಹೆಂಗಾರು ಮಾಡಿ ರಜಾ ಹಾಕೊಂಡೆ, ಎಕ್ಸ್ಟ್ರಾ ರಜಾ ಹಾಕೊಂಡೆ. ಅದಕ್ಕೆ ನಮ್ಮೂರ ಫಾದರ್ ಫೋನ್ ಮಾಡಿಬಿಟ್ಟು ಬನ್ನಿ ಅವ್ರ ರಿಲೇಷನ್ ಮನೆಗೆ ಹೊರಟ್ಬರೋಣ ಅಂದರು. ನಾನು ಮನೇಲಿದ್ದು ಏನು ಮಾಡೋದು ಅಂತ ನಾನು ರೆಡಿ ಆದೆ ಹೋಗೋದಕ್ಕೆ. ಏನು ಮಾಡೋದು, ಬಂಡಳ್ಳಿ ಕಾಡು ಕಡೆಯಿಂದ ಹೋಗ್ಬಿಟ್ಟು ಹೈವೇಯಿಂದ ಅಣ್ಣೂರು ಕಡೆಯಿಂದ ಹೋದರೆ ದೂರ ಆಗುತ್ತೆ. ನಾನು ಹೇಳಿದೆ ಶಾರ್ಟ್ ಕಟ್ಟಲ್ಲಿ ಇದೆ, ಅಲ್ಲಿ ಹೋಗ್ಬಿಡೋಣ ಅವ್ರ ಊರಿಗೆ ಅಂದ್ಬಿಟ್ಟು ನಾನು ಹೇಳಿದೆ ಶಾರ್ಟ್ ಕಟ್ ತೊಗೊಂಡೆ. ಈ ಶಾರ್ಟ್ ಕಟ್ ಅಂತೂ ಯಪ್ಪ ಎಲ್ಲ ಕಾಲು ದಾರಿ, ಮಳೆ ವಿಧಿ ಕಾಲು ದಾರಿ ಎಲ್ಲ ಮೊದಲೇ ಹಾಳಾಗಿದೆ. ಅಂತೂ ಇಂತೂ ಏನಪ್ಪ ಬಳಸ್ಕೊಂಡು ಹೋಗ್ಬೇಕಲ್ಲ ಅಣ್ಣೂರ ಮೇಲೆ ಅಂದ್ಬಿಟ್ಟು ಕೊಳ್ಳೇಗಾಲದ ಮೇಲೆ ನಾವು ಶಾರ್ಟ್ ಕಟ್ ತಗೊಂಡು. ಈ ಶಾರ್ಟ್ ಕಟ್ ನೋಡಿದ್ರೆ ಈ ಮತ್ತೆ ಲೈಫ್ ಟೈಮಲ್ಲಿ ಈ ಶಾರ್ಟ್ ಕಟ್ಟಲ್ಲಿ ಬರಬಾರ್ದು ಅನ್ಸ್ಬಿಟ್ಟು ನನಗಂತೂ ರಿಗ್ರೆಟ್ ಆಗಿಬಿಡ್ತು. ಏನು ಮಾಡೋದು, ನನಗೂ ಬೆಂಗ್ಳೂರಿಗೆ ಹೋಗೋಕ್ಕೆ ಬೇಜಾರಾಯಿತು. ಅದಕ್ಕೆ ಒಂದಿನ ಅಂದ್ಬಿಟ್ಟು 2 ದಿನ ರಜೆ ತಗೊಂಡು ಹಂಗೆ ಯಾಕೋ ಊರಿಗೆ ಬಂದರೆ ಬೆಂಗ್ಳೂರಿಗೆ ಹೋಗೋಕ್ಕೆ ಯಾಕೋ ಮನಸ್ಸೇ ಆಯ್ತಲ್ಲ ಅನ್ನಿಸ್ತು ನನಗೆ. ಅದಕ್ಕೆ ಏನು ಮಾಡೋದು, ಸುಮ್ಮನೆ ಇದ್ವಲ್ಲ ಮನೆ ಹತ್ರ, ಹೋಗಿ ಅವ್ರವ್ರ ಮನೆಗೆ ಹೋಗಿ ಭೇಟಿ ಮಾಡ್ಕೊಂಡು ನೋಟಿ ಕಳಿಸೋರು, ಊಟ ಮಾಡ್ಕೊಬರೋದು ಅಂತ ಹೊಂಟೇಬಿಟ್ಟು ಹೊತ್ತಾಗಿ. ಅಂತೂ ಇಂತೂ ಬಂದು ಅವ್ರ ಮನೆಗೆ ನಾನು ಜಾಗೇರಿ ನೋಡಿ ನಾನು ಲವಲ್ಲಿ ಬಿದ್ದೋದೆ. ಆ ಜಾಗೇರಿ ಮಧ್ಯೆ ಕಾಡೊಳಗಿದ್ದಾರೆ. ಮಸ್ತಾಗಿ ಕಾಡಿದೆ. ನಾವು ಎಂಟ್ರಿ ನಮ್ಮ ವೆಲ್ಕಮ್ ಮಾಡ್ತು, ಅಲ್ಲಿ ಬಾಳೆ ಗಿಡ ಎಲ್ಲ ವೆಲ್ಕಮ್ ಮಾಡ್ತು. ಅವ್ರು ನಮಗೆ ವೆಯ್ಟ್ ಮಾಡ್ತಾಯಿದ್ರು. ಅದನ್ನು ನೋಡ್ತಾ ಇರ್ಬೋದು ಹೆಂಗಿದೆ ಅಂದರೆ. ಮತ್ತು ಜಾಗೇರಿ ಅನ್ನೋದು ಒಳ್ಳೆ ಬ್ಯೂಟಿಫುಲ್ ವಿಲೇಜ್. ನಾನು ನೋಡಿದಕ್ಕೆ ಅದನ್ನು ನಾನಂತೂ ಜಾಗೇರಿಯಲ್ಲಿ ಲವಲ್ಲಿ ಬಿದ್ದೋಗ್ಬಿಟ್ಟಿದ್ದೀನಿ. ಯಾರೂ ಇಲ್ವಲ್ಲಪ್ಪ ಮನೇಲಿ. ಓಕೆ, ನಾನು ಯಾರೋ ಇದ್ದಾರಲ್ಲೋ ಆಲ್ರೆಡಿ. ಅಣ್ಣ ನಾವು ಬರೋಷ್ಟರೊಳಗೆ ಯಾರನ್ನ ಆಲ್ರೆಡಿ ಕೊಂದ್ಬಿಟ್ಟು ಕಟ್ ಮಾಡ್ತಾಯಿದ್ದಾರೆ. ಅಣ್ಣ ನಾನು ಹೇಳ್ದೆ, ನೀನು ಕೊಲೆ ಮಾಡೋಕ್ಕೆ ಹೆಂಗಣ್ಣ ಮನ್ಸ್ಪತಿ ಕೋಳಿ ಹಿಂಗೆ ಕೊಳ್ತಾ ಇದೆಯಣ್ಣ. ನಾನು ಬೇರೆ ತಿನ್ನಲ್ಲ, ನಾನು ಬೇರೆ ನಾವೇ ಪ್ಯೂರ್ ವೆಜಿಟೇರಿಯನ್ ಅಂತ ಹೇಳ್ದೆ. ಅಣ್ಣ ತಲೆನೇ ಕೆಡ್ಸ್ಕೊಳ್ಳಿಲ್ಲ. ಅವ್ರು ಕೋಳಿ ಕಟ್ ಮಾಡೋದು ಬಿಜಿ ಆದರು. ನಾನು ಅಂದೆ, ಅಣ್ಣ ಹಿಂಗೆ ಕೊಲೆ ಮಾಡ್ತೀರಾ, ನಿನ್ನ ಮನುಷ್ಯತ್ವ ಇಲ್ಲ ಕಣ ಅಂತ ಹೇಳ್ದೆ. ಆದರೂ ಅಣ್ಣ ಆಯ್ತು ನನ್ನ ಮಾತು ಕಿವಿಗೆ ಹಾಕೊಳ್ಳಿಲ್ಲ. ನಾನು ಹೇಳ್ದೆ, ಅಣ್ಣ ನಿನ್ನ ಪ್ರಕಾರ 101 BNS ಅಂಡರ್ ಪ್ರಕಾರ ನಿನ್ನನ್ನು ಜೈಲ್ಗೆ ಹಾಕಿಸ್ತೀನಿ ಅಂದರು. ಅಣ್ಣ ಬೇಡ ಕೊಲೆ ಮಾಡಿಬಿಟ್ಟಿದ್ದೀನಿ, ಬಂದು ಊಟ ಮಾಡ್ಕೊಂಡು ಹೋಗು ಅಂದರು. ನಾನೇನು ಮಾಡಿ ಅದಕ್ಕೆ ನಾನು ಕೊಲೆ ಆಗದೆ ಅಂದ್ಬಿಟ್ಟು ಊಟ ಮಾಡ್ಕೊಳ್ಳೋಕೆ ನಾನು ಡಿಸೈಡ್ ಮಾಡಿದೆ. ಅಣ್ಣ ಅದಕ್ಕೆ ಹೇಳೋದು ಮಾತನ್ನೇ ಕೇಳ್ತಾಯಿಲ್ಲ. ನಾನು ಹೇಳ್ದೆ, ಯಾಕಣ್ಣ ನಿಮ್ಗೆ ಮನುಷ್ಯ ಇಲ್ದೇ ಹಿಂಗೆಲ್ಲ ಕೊಲೆ ಮಾಡ್ತಾರೆ ರಾಜರೋಷವಾಗಿ, ನಿಮಗೆ ಮನುಷ್ಯತ್ವ ಅಲ್ವ ಅಣ್ಣ, ಯಾಕಣ್ಣ ಹೆಂಗೆಲ್ಲ ಕೊಲೆ ಮಾಡಬೇಕು ಅಂದರೆ ನೀವು ಸೀಕ್ರೆಟಾಗಿ ಮಾಡಿ ಅಣ್ಣ. ನೋಡಿ ನನ್ನ ಎದುರುಗಡೆನೇ ಒಬ್ಬ ಲಾ ಸ್ಟೂಡೆಂಟ್ ಎದುರುಗಡೆ ಹಿಂಗೆ ಕೊಲೆ ಮಾಡ್ತೀರಣ್ಣ ಅಂದೆ. ಅಣ್ಣ ಆಯಿತು ಅಪ್ಪ, ನಾವು ಕೊಲೆ ಮಾಡಿಬಿಟ್ಟಿದ್ದೀನಿ, ಆಯಿತು ನೀನು ಊಟ ಮಾಡ್ಕೊಂಡು ಹೋಗ್ಬಿಡು, ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಹೇಳಿದ್ರು. ನಾನಿಲ್ಲಪ್ಪ ಆಗಲ್ಲ, ನಾನು ಊಟ ಮಾಡಲ್ಲ, ಈ ರೀತಿ ಎಲ್ಲ ಕೊಲೆ ಮಾಡಿದ್ಕೊಳ್ಳಿನ ಅಂತ ಹೇಳಿದೆ. ಅಣ್ಣ ಕನ್ವಿನ್ಸ್ ಮಾಡಿದ್ದು, ಬೇಡ ಲಂಚ ತಗೋ ಅಂತ. ಅಜ್ಜಿ ಇವರು ನೋಡಿ, ಇವರು ಈಗ ನಾನು ಏಟು ತೋರ್ತಾ ಇದ್ದೀನಿ. ಇವರು ಕೊಲೆಗೆ ಸಾಥ್ ಕೊಟ್ಟಿದ್ದಾರೆ. ಕೊಲೆಗೆ ಬೇಕು, ಯಾಕೆ ಸಾಥ್ ಕೊಟ್ಟಿದ್ದಾರೆ ಅಂದರೆ ಕಾರ ಆಡ್ಕೊಂಡು ಸಾಥ್ ಕೊಟ್ಟಿದ್ದಾರೆ. ಈ ಅಜ್ಜಿಗೂ ಸುಧಾ ನಾವೇನು ಮಾಡಬೇಕು, 101 ಅಂಡರಲ್ಲಿ ಇವ್ರನ್ನೂ ಒಳಗೆ ಹಾಕ್ಬೇಕಂತ ನಾನು ಕೋರ್ಕೋತೀನಿ. ಅಜ್ಜಿನೂ ಕೊಲೆಗೆ ಅಡಿಯಲ್ಲಿ ಆರೋಪ ಇದ್ದಾರೆ. ಈಗ ನಾನು ಏನು ಹೇಳ್ತೀನಿ ಅಂದರೆ, ಈ ಜಾಗೇರಿ ಎಲ್ಲಿದೆ ಅಂದರೆ ಈಗ ಹೊಸ್ದಾಗಿ ಮೊದಲು ಕೊಳ್ಳೇಗಾಲ ಡಿಸ್ಟ್ರಿಕ್ ಇತ್ತು. ಬಟ್ ಇವಾಗ ಏನು ಮಾಡಿದ್ರು, ಹೊಸ್ದಾಗಿ ಅಣ್ಣೂರು ತಾಲೂಕು ಮಾಡಿದ ನಂತರ ಇದು ಅಣ್ಣೂರು ತಾಲೂಕಿಗೆ ಸೇರ್ಕೊತು. ಇದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ ನೀವು ನೋಡ್ಬೋದು. ಸುತ್ತಮುತ್ತ ಕಾಡು, ಇವ್ರು ಕಾಡಲ್ಲಿದ್ದಾರೆ, ಅಲ್ಲೇ ಪಕ್ಕದಲ್ಲಿ ಕಾಡು. ಏನಪ್ಪ ಅಂದರೆ ಅವ್ರ ಮನೆ ಎಲ್ಲ ಕಾಡೊಳಗೇ ಇದೆ. ನಾನು ನೋಡಿ ನಮ್ಮ ಸೈಡ್ ನಮ್ದು ಬಂದ್ಬಿಟ್ಟು ಕೇರ್ಪೇಟೆ, ನಮ್ಮದು ಬಯಲು ಸೀಮೆ, ನಮಗೆ ಕಾಡು ಗುಡ್ಡ ನಾವು ನೋಡಿರಲ್ಲ. ನಾನು ಈ ಕಡೆಗೆ ಬಂದಾಗ ಅಪ್ಪ ಏನು ಚೆನ್ನಾಗಿದೆ ಅಂದರೆ ಒಂಥರ ಮಲೆನಾಡಿಗೆ ನಾನು ವಿಸಿಟ್ ಮಾಡ್ದಂಗೆ ಅನಿಸುತ್ತು ನನಗಂತೂ. ಅಲ್ಲಿನ ತಂಪಾಗಿರೋದು, ನೀರಾವರಿ ಆಗಿರ್ಬೋದು, ಏನಪ್ಪ ಪ್ರಕೃತಿಯ ಅಡಿಯಲ್ಲಿ ಇರೋದು ಅಂದರೆ ಇಂಥವನ್ನೆಲ್ಲ ನೋಡಿ ಅನಿಸ್ತು. ನಾನು ಯಾವಾಗಲೂ ವಿಸಿಟ್ ಮಾಡಿರಲಿಲ್ಲ ಇಂಥ ಪ್ಲೇಸ್ಗೆ. ನನಗೆ ಏನೋ ವಿಸಿಟ್ ಮಾಡಿ ಎಷ್ಟು ಖುಷಿ ಆಯಿತು ಅಂದರೆ, ನೋಡ್ತಾ ಇರ್ಬೋದು ನನ್ನ ಹಿಂದೆ ಇರೋದೆಲ್ಲ ಸುತ್ತಮುತ್ತ ಕಾಡು, ಆ ಮಧ್ಯದಲ್ಲಿ ಮನೆ. ಅವ್ರಿಗೆ ಏನೇನು ಬೇಕಂದ್ರೆ ಅವರೇ ಬೆಳ್ಕೊಂಡಿದ್ದಾರೆ ಪ್ರತಿಯೊಂದು. ಅಪ್ಪ ಅಲ್ಲೇ ಬಾಳೆಹಣ್ಣು ಆಗಿರ್ಬೋದು, ಏನಾಗಿರ್ಬೋದು ಎಲ್ಲ ಅಲ್ಲಿ ಹಣ್ಣು ಆಗಿರುತ್ತೋ ಅಲ್ಲೇ ಹೋಗಿ ಮುರ್ಕೊಂಡು ತಿಂತಾರೆ. ಏನಪ್ಪ ನಾವು ಬದುಕ್ತೀವಿ ನಾಯಿ ಅಂತ ಜೀವನ ಬೆಂಗಳೂರಲ್ಲಿ. ಆ ಟ್ರಾಫಿಕ್ ಜಾಮು, ಆ ಫಾಸ್ಟ್ ಫುಡ್ಡು, ಆ ಕೆಮಿಕಲ್ ಫುಡ್ಡು, ಟೇಸ್ಟಿಂಗ್ ಫುಡ್ಡು ಅಂತ. ಇವರು ಕಾರ್ನು ಸುಧಾ ಏನು ಮಾಡ್ತಾರೆ ನೋಡ್ಬೋದು, ಸುತ್ತಮುತ್ತ ಅವ್ರಿಗೆ ಬೇಕಾಗಿದ್ದೇ ಬೆಳ್ಕೊಂಡಿದ್ದಾರೆ. ಬಾಳೆಹಣ್ಣು, ಕಡಲೆಕಾಯಿ, ಮನೆಗೆ ಏನೇನು ಬೇಕು, ಏನು ಅದ್ಭುತ ಜೀವನ ನಡೆಸ್ತಾರೆ ಅಂದರೆ. ಇದಪ್ಪ ಜೀವನ ಅಂದರೆ ಹೆಂಗಿದೆ ಅಂತ, ಸಿಂಪಲ್ ಜೀವನ. ಮತ್ತು ಹೆಲ್ತಿ ನಾವು ಲಕ್ಷಾಂತರ ರೂಪಾಯಿ ಡಯಾಬಿಟೀಸ್ ಬಂದು ಅದು ಬಂದು ಇದು ಬಂದು ಹಾಸ್ಪಿಟ್ಲಿಗೆ ಹೋಗ್ತೀವಲ್ಲ, ಅದೆಲ್ಲ ಜೀವನ. ಯಾಕೆ ಹಳ್ಳಿಯವ್ರಿಗೆ ಚೆನ್ನಾಗಿರ್ತಾರೆ ಅಂದರೆ, ಅವ್ರು ಪ್ರತಿಯೊಂದು ನ್ಯಾಚುರಲಾಗಿ ತಿಂತಾರೆ. ಅವ್ರು ಅಲ್ಲೇ ಬೆಳ್ಕೋತಾರೆ. ಯಾವುದೇ ರೀತಿ ಈಗ ನಾವು ಏನು ಮಾಡ್ತೀವಿ, ನಾನು ಹೇಳಿದೆ ಕೊಲೆ ಮಾಡಿಬಿಟ್ರಲ್ಲ, ಏನು ಅವ್ರು ಹೇಳಿದ್ರು ನಾನು ಸುಮ್ಮನೆ FIR ರೈಸ್ ಮಾಡ್ತೀನಿ ಅಂತ ಹೇಳೋಕ್ಕೆ, ಗಂಡ ಹೇಳ್ತೀನಿ ನನಗೆ ಬಾಳೆಹಣ್ಣು ಕೊಡ್ತೀನಿ ತಗೊಂಡೋಗು. ನಾನಂದೆ ನಾನು ಬಾಳೆಹಣ್ಣೆಲ್ಲ ಬೇಡ, ಅದ್ರ ಜೊತೆ ಎಕ್ಸ್ಟ್ರಾ ಕೊಟ್ಟರೆ ನಾನು ತಗೊಳ್ಳೋದು ಅಂತೆ. ಅವರು ಅದಕ್ಕೆ ಏನು ಮಾಡೋದು, 2 ಬಾಳೆಗೊನೆ ಲಂಚ ಕೊಡ್ತೀನಿ ಅಂದ್ಬಿಟ್ಟು ಕಟ್ ಮಾಡಿಬಿಟ್ಟು ಚಿಲುಕಾಗ್ತವ್ರೆ. ನಾನೇನು ಮಾಡೋದು ನಾನು ಆಯಿತು FIR ಕೊಡಲ್ಲ, ಆಯಿತು ಕೊಟ್ಬಿಡಿ ಬಾಳೆಹಣ್ಣು ಅಂತ ಹೇಳಿದೆ. ನಾನು ಬಾಳೆಹಣ್ಣು ಸಪೋಟ ಮರ ನೋಡಿದೆ, ನನಗೂ ಸಪೋಟ ಕೊಡಪ್ಪ, ಇಲ್ಲಾಂದರೆ ನಾನು ನಿಮಗೆ ಇಬ್ಬರ ಮೇಲೆ FIR ಹಾಕ್ತೀನಿ ಅಂದರೆ. ಇವರು ಗಂಡ ಹೇಳ್ತಾರೆ ಏನು ಮಾಡಿದ್ರು, ಆಯಿತು ಬಾ ನಮ್ಮ ಮೇಲೆ FIR ಹಾಕ್ಬೇಡ, ನಮಗೂ ಏನು ಮಾಡೋಕ್ಕದು, ಜೈಲ್ಗೆ ಹೋಗೋಕ್ಕೆ ಇಷ್ಟ ಇಲ್ಲ, ಕೊಲೆ ಮಾಡೋದು ಮಾಡಿಬಿಟ್ಟಿದ್ವಿ ಕೋಳಿಯ ಅಂದ್ಬಿಟ್ಟು
ಸಪೋಟನ ನಂಗೆ ಲಂಚ ಕೊಡೋಕೆ ನಿಂತ್ಕೊಂಡ್ರು. ನಾನೇ ಹೇಳಿದೆ ಸಪೋಟ ಆಗೋಲ್ಲ, ಪಕ್ಕದಲ್ಲಿ ಟೊಮೊಟೊ ಇದೆ, ಟೊಮೊಟೊನೂ ಬೇಕಂತ. ಇನ್ನೊಬ್ಬ ಅಜ್ಜಿ ಟೊಮೊಟೊ ಕುಯ್ಕೊಬರಕ್ಕೆ ಹೋದ್ರು. ಅಲ್ಲಿ ನಾವು ಸಪೋಟ ಕೇಳ್ತಾವೆ. ಏನು ಮಾಡೋದು, ಇವರು ಕೊಲೆಗಾರಿಗೆ ಶಿಕ್ಷೆ